ನವೋದಯ ಅರ್ಜಿ 2027 ಭಾರತದಲ್ಲೇ ಉಚಿತ ಶಿಕ್ಷಣ ನೀಡುವ ಇಂಗ್ಲಿಷ್ ಮಾಧ್ಯಮದ ಸಿಬಿಎಸ್ಇ ಪ್ಯಾಟರ್ನ್ ಹೊಂದಿರುವ ಏಕಮಾತ್ರ ಶಾಲೆ ಅದು ನವೋದಯ ವಿದ್ಯಾಲಯ. ನಿಮ್ಮ ಮಗು ಪ್ರಸ್ತುತ ಶೈಕ್ಷಣಿಕ ಸಾಲು ಅಂದರೆ 2026-27ರಲ್ಲಿ 5ನೇ ತರಗತಿ ಓದುತ್ತಿದ್ದರೆ ಇಲ್ಲಿದೆ ಸುವರ್ಣ ಅವಕಾಶ. ಅದೇ ಅತಿ ಶೀಘ್ರದಲ್ಲೇ 6ನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿ ಪ್ರಕಟವಾಗಲಿದೆ. ಹಾಗಾದರೆ ಈ ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು ಮತ್ತು ಅತಿ ಪ್ರಮುಖವಾದ ವಿಷಯ ಅದೇ OTP. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ನಮ್ಮ ಯೂಟ್ಯೂಬ್ ಚಾನಲ್ ಆಗಿದ್ದು, ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಮೇಲೆ ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿರಿ. ಈ ವಿಡಿಯೋನು ನಿಮ್ಮ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ನಾವು ವಸತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸ್ಆಪ್ ಗ್ರೂಪ್ ಅನ್ನು ತಂದಿರುತ್ತೇವೆ. ಅದರ ಲಿಂಕ್ ಅನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ನೀಡಿದ್ದೇವೆ, ಕೂಡಲೇ ಜಾಯಿನ್ ಆಗಿರಿ. ಈಗ ನೋಡೋಣ ನವೋದಯ ಅರ್ಜಿ ಪ್ರಕಟಣೆ ದಿನಾಂಕಗಳ ವಿವರ. 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಜೂನ್ 19, 2023ರಂದು ಅರ್ಜಿ ಪ್ರಕಟವಾಗಿತ್ತು. ಅಂದರೆ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಜೂನ್ 19ರಂದು ಪ್ರಕಟವಾಗಿತ್ತು. 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಅರ್ಜಿಯು ಜುಲೈ 16ರಂದು ಪ್ರಕಟವಾಗಿತ್ತು. 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ಅರ್ಜಿ ಜುಲೈ 2025ರಂದು ಪ್ರಕಟವಾಗಿತ್ತು. ಅಂದರೆ ನೀವು ಹಿಂದಿನ ವರ್ಷದ ಅರ್ಜಿಯ ದಿನಾಂಕಗಳನ್ನು ನೋಡಿದರೆ ಯಾವಾಗ ಅರ್ಜಿ ಪ್ರಕಟವಾಗಿತ್ತೆಂದು ಅದೇ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಅರ್ಜಿ ಪ್ರಕಟವಾಗುತ್ತದೆ. ಹಾಗಾದರೆ 2027-2028ನೇ ಸಾಲಿನ ಪ್ರವೇಶಕ್ಕಾಗಿ ಅರ್ಜಿ ಯಾವಾಗ ಪ್ರಕಟವಾಗುತ್ತದೆ? ನಾವು ಹಿಂದಿನ ವರ್ಷಗಳ ಕ್ರಮವನ್ನು ಗಮನಿಸಿದರೆ ಶೀಘ್ರದಲ್ಲೇ ಅರ್ಜಿ ಕರೆಯುವ ಸಾಧ್ಯತೆ ಇದೆ, ಅಂದರೆ ಅರ್ಜಿ ಪ್ರಕಟವಾಗುತ್ತದೆ. ಪ್ರಸ್ತುತ 2026ರ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಅರ್ಜಿ ಪ್ರಕಟವಾಗುವ ಅತಿ ಹೆಚ್ಚಿನ ಸಂಭಾವನೆ ಉಂಟು. ಪಾಲಕರು ಈಗಿನಿಂದಲೇ ಅಗತ್ಯ ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಳ್ಳುವುದು ಅತಿ ಉತ್ತಮವಾಗಿರುತ್ತದೆ. ಯಾವ ದಾಖಲಾತಿಗಳು? ಇದರ ಬಗ್ಗೆ ಸಂಪೂರ್ಣ ಮಾಹಿತಿ. ಪ್ರಮುಖ ದಾಖಲಾತಿ ಆಧಾರ್ ಮತ್ತು OTP. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರುವುದು ಕಡ್ಡಾಯ. ಆತ್ಮೀಯ ಪಾಲಕರೇ, ಒಂದು ಆಧಾರ್ ಕಾರ್ಡ್ಗೆ ಒಂದೇ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು. ಈಗ ಒಂದು ಮೊಬೈಲ್ ಸಂಖ್ಯೆಗೆ ಒಂದಕ್ಕಿಂತ ಹೆಚ್ಚು ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದರೆ ಆವಾಗ OTP ಎರರ್ ಬರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಕೂಡಲೇ ನೀವು ಚೆಕ್ ಮಾಡಿಕೊಳ್ಳಬಹುದು. ಅರ್ಜಿ ಸಲ್ಲಿಸುವಾಗ ನೀವು ನೀಡಿದ ಮೊಬೈಲ್ ಸಂಖ್ಯೆಗೆ OTP ಬರುತ್ತದೆ. OTP ಬಂದ ನಂತರ ಮಾತ್ರ ಅರ್ಜಿ ಮುಂದುವರಿಸಲು ಸಾಧ್ಯ. ಅಂದರೆ ಆಧಾರ್ ಕಾರ್ಡಿನಲ್ಲಿರುವ ಲಿಂಕ್ ಆದ ಮೊಬೈಲ್ ನಂಬರಿಗೆ OTP ಬರುತ್ತದೆ. ಆ OTP ಯನ್ನು ನೀವು ನಮೂದಿಸಿದ ನಂತರವೇ ಅರ್ಜಿಯ ಮುಂದಿನ ಸ್ಟೆಪ್ಸ್ ಓಪನ್ ಆಗುತ್ತದೆ. ನೀವು ಪ್ರಸ್ತುತ ಬಳಸುತ್ತಿರುವ ಏಕಮಾತ್ರ ಮೊಬೈಲ್ ಸಂಖ್ಯೆಯನ್ನು ಆಧಾರ್ಗೆ ಜೋಡಣೆ ಮಾಡಿಕೊಳ್ಳಿ. ಅಂದರೆ ಒಂದೇ ನಂಬರ್ ಒಂದೇ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕಾಗುತ್ತದೆ. ಆತ್ಮೀಯ ಪಾಲಕರೇ, ನಿಮ್ಮ ಮಗು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ 4ನೇ ಮತ್ತು 5ನೇ ತರಗತಿ ಓದುತ್ತಿದ್ದರೆ ಇಲ್ಲಿದೆ ಸುವರ್ಣ ಅವಕಾಶ. ಅದೇ ಜೈ ಜವಾನ್ ಆನ್ಲೈನ್ ಕ್ಲಾಸಸ್ 2027. ಇದು 4 ಮತ್ತು 5ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಲೈವ್ ಕ್ಲಾಸಸ್. ಪ್ರತಿದಿನ ಲೈವ್ ಕ್ಲಾಸಸ್ ಇರುತ್ತದೆ. ಲೈವ್ ಕ್ಲಾಸಸ್ಸಿನ ಸಮಯ ಸಾಯಂಕಾಲ 7:30ರಿಂದ 8:30. ಈ ಆನ್ಲೈನ್ ಕ್ಲಾಸಸ್ಸಿನಲ್ಲಿ ಲೈವ್ ಕ್ಲಾಸಸ್ಸಿನಲ್ಲಿ ಸೈನಿಕ್ ಶಾಲೆ, ರಾಷ್ಟ್ರೀಯ ಮಿಲಿಟರಿ ಶಾಲೆ ಹಾಗೂ ನವೋದಯ ವಿದ್ಯಾಲಯಕ್ಕೆ ಇಂಗ್ಲಿಷ್ ಮಾಧ್ಯಮದಲ್ಲೇ ಸಂಪೂರ್ಣವಾಗಿ ತರಬೇತಿಯನ್ನು ನೀಡಲಾಗುವುದು. ಈ ಲೈವ್ ಕ್ಲಾಸಸ್ಗಳನ್ನು ನಮ್ಮದೇ ಆದ ಆಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ. ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ 5 ಸ್ಟಾರ್ ರೇಟಿಂಗ್ ಹೊಂದಿರುವ ಆಪ್ ಆಗಿರುತ್ತದೆ. ಇದರಲ್ಲೇ ಪ್ರತಿದಿನ ಲೈವ್ ಕ್ಲಾಸಸ್ಸಿನಲ್ಲಿ ಮಕ್ಕಳು ಚಾಟ್ ಮಾಡಬಹುದು. ಹ್ಯಾಂಡ್ ರೈಸ್ ಮುಖಾಂತರ ಧ್ವನಿಯ ಮೂಲಕ ನೇರವಾಗಿ ತಮ್ಮ ಪ್ರಶ್ನೆಗಳನ್ನು ಕೇಳಿ ಅದರ ಉತ್ತರಗಳನ್ನು ಪಡೆದುಕೊಳ್ಳಬಹುದು. ಈ ಎಲ್ಲಾ ಫೆಸಿಲಿಟಿಗಳನ್ನು ನಮ್ಮದೇ ಆದ ಆಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ಸಿನಲ್ಲಿ ನೀಡಿರುತ್ತೇವೆ. ನಾವು ವಿಶೇಷವಾಗಿ 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೂ ನವೋದಯ ಆನ್ಲೈನ್ ಕ್ಲಾಸಸ್ ಅನ್ನು ತೆಗೆದುಕೊಳ್ಳುತ್ತೇವೆ. ಆನ್ಲೈನ್ ಕ್ಲಾಸಸ್ಸಿನ ಅಂದರೆ ಲೈವ್ ಕ್ಲಾಸಸ್ಸಿನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ. ಈಗ ಮುಂದೆ ನೋಡೋಣ
ಆಧಾರ್ ಅಪ್ಡೇಟ್ ಮತ್ತು ವಿವರಗಳ ತಾಳೆ. ಮಗುವಿನ ಆಧಾರ್ ಕಾರ್ಡ್ ಬಹಳ ಹಳೆಯದಾಗಿದ್ದರೆ OTP ಬರಲು ತೊಂದರೆಯಾಗಬಹುದು. ಕೂಡಲೇ ಅಪ್ಡೇಟ್ ಮಾಡಿಕೊಳ್ಳಿ. ಮಗುವಿನ ಹೆಸರು, ತಂದೆ ತಾಯಿಯ ಹೆಸರು ಮತ್ತು ಜನ್ಮ ದಿನಾಂಕವು ಎಲ್ಲಾ ದಾಖಲಾತಿಗಳಲ್ಲಿ ಒಂದೇ ರೀತಿ ಇರಬೇಕು. ಇಲ್ಲದಿದ್ದರೆ ಈಗಲೇ ಅಪ್ಡೇಟ್ ಮಾಡಿಕೊಳ್ಳಿ. ಆಧಾರ್, ಶಾಲಾ ದಾಖಲಾತಿ ಮತ್ತು ಜನ್ಮ ಪ್ರಮಾಣ ಪತ್ರದಲ್ಲಿ ಯಾವುದೇ ಅಕ್ಷರ ದೋಷವಿದ್ದರೂ ಈಗಲೇ ನೀವು ಸರಿಪಡಿಸಿಕೊಳ್ಳುವುದು ಅತಿ ಸೂಕ್ತ. ಈಗ ಮುಂದೆ ಕಡ್ಡಾಯ ಜಿಲ್ಲಾ ನಿಯಮ ಮತ್ತು ನಿವಾಸದ ಪುರಾವೆ. ಅಂದರೆ ವಿದ್ಯಾರ್ಥಿ ಪ್ರಸ್ತುತ 5ನೇ ತರಗತಿ ಓದುತ್ತಿರುವ ಜಿಲ್ಲೆ ಮತ್ತು ನವೋದಯಕ್ಕೆ ಅರ್ಜಿ ಸಲ್ಲಿಸುವ ಜಿಲ್ಲೆ ಎರಡೂ ಒಂದೇ ಆಗಿರಬೇಕು. ನಿಮ್ಮ ಮಗು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಯಾವ ಜಿಲ್ಲೆಯಲ್ಲಿ ಓದುತ್ತಿರುತ್ತಾರೆ ಅದೇ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ವಿದ್ಯಾರ್ಥಿ ಓದುತ್ತಿರುವ ಜಿಲ್ಲೆಯಲ್ಲಿ ತಂದೆ ಮತ್ತು ಮಗುವಿನ ಆಧಾರ್ ವಿಳಾಸ ಇರಬೇಕಾಗುತ್ತದೆ. ವಿಳಾಸ ಒಂದೇ ಆಗಿದ್ದರೆ ಮುಂದಿನ ದಿನಗಳಲ್ಲಿ ಕಂದಾಯ ಇಲಾಖೆಯಿಂದ ನಿವಾಸ ಪ್ರಮಾಣ ಪತ್ರವನ್ನು ಪಡೆಯಲು ಬಹಳ ಸುಲಭವಾಗುತ್ತದೆ. ಅಂದರೆ ತಂದೆ ಮತ್ತು ಮಗುವಿನ ಆಧಾರ್ ಕಾರ್ಡ್ ಯಾವ ಜಿಲ್ಲೆಯಲ್ಲಿ ಇರುತ್ತದೆ ಅದೇ ಪ್ರಮುಖ ವಿಷಯ. ಒಂದೇ ಜಿಲ್ಲೆಯಲ್ಲಿ ಇರಬೇಕು ಎರಡು ಆಧಾರ್ ಕಾರ್ಡ್ಗಳ ವಿಳಾಸ. ಆ ತರ ಇದ್ದಾಗ ಮುಂದಿನ ದಿನಗಳಲ್ಲಿ ಡೊಮೆಸಿಲ್ ಸರ್ಟಿಫಿಕೇಟ್ ಸಲ್ಲಿಸಬೇಕಾಗುತ್ತದೆ. ಅದಕ್ಕೆ ಇದು ಅನುಕೂಲವಾಗುತ್ತದೆ. ಮೀಸಲಾತಿ ಪ್ರಮಾಣ ಪತ್ರಗಳ ವಿವರ. OBC ಮೀಸಲಾತಿ ಪಡೆಯಲು ನಿಮ್ಮ ಜಾತಿಯು ಕೇಂದ್ರ ಸರ್ಕಾರದ OBC ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಅಂದರೆ ಸೆಂಟ್ರಲ್ ಗೆಜೆಟ್, OBC ಸೆಂಟ್ರಲ್ ಗೆಜೆಟ್ NIC ಇಂದ ಪ್ರಕಟಣೆಗೊಂಡಿರುತ್ತದೆ. ಅದರಲ್ಲಿ ನೀವು ತಾಳೆ ಮಾಡಿಕೊಳ್ಳಿ. ಅಕ್ಷರಗಳನ್ನು ಹೋಲಿಸಿ ನಿಮ್ಮ ಜಾತಿಯು ಆ OBC ಸರ್ಟಿಫಿಕೇಟ್ ನಲ್ಲಿ ಇದೆಯೇ ಅಥವಾ ಇಲ್ಲವೆಂದರೆ ಇದ್ದರೆ ಮಾತ್ರ ನೀವು OBC ಎಂದು ಈ ಅರ್ಜಿಯಲ್ಲಿ ನೀವು ನಮೂದಿಸಬಹುದು. ಇಲ್ಲವಾದರೆ ಜನರಲ್ ಕ್ಯಾಟಗರಿ ಎಂದು ನಮೂದಿಸಬೇಕಾಗುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳು ಸೂಕ್ತವಾದ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಕೊನೆಯ ಗಳಿಗೆಯ ಗೊಂದಲವನ್ನು ತಪ್ಪಿಸಲು ಈ ಎಲ್ಲಾ ದಾಖಲಾತಿಗಳನ್ನು ಹೀಗೆ ತಯಾರಿಯಲ್ಲಿ ಇಟ್ಟುಕೊಳ್ಳಿ. ಆತ್ಮೀಯ ಪಾಲಕರೇ, ಈ ಎಲ್ಲಾ ದಾಖಲಾತಿಗಳನ್ನು ನಮ್ಮ ಮೊಬೈಲ್ ಸಂಖ್ಯೆ ಅಂದರೆ ಸೂಕ್ತ ದಾಖಲಾತಿಗಳನ್ನು ನಮ್ಮ ಮೊಬೈಲ್ ಸಂಖ್ಯೆ 8884811496 ಗೆ ಅರ್ಜಿ ಸಲ್ಲಿಸಲು ನೀವು ಕೊಟ್ಟರೆ ನಾವು ನಿಮ್ಮ ಮಗುವಿನ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಹಾಕಿಕೊಡುತ್ತೇವೆ. ಮತ್ತು ನಾವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ, ಅದೇ ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಹಯೋಗದಲ್ಲಿ ನವೋದಯ ಮೊರಾರ್ಜಿ ದೇಸಾಯಿ 1 ವರ್ಷದ ದೀರ್ಘಾವಧಿ ಕಾಲದ ಆನ್ಲೈನ್ ಕ್ಲಾಸಸ್ 2027. ಈ ಆನ್ಲೈನ್ ಕ್ಲಾಸಸ್ಸಿನ ಶುಲ್ಕ 1 ವರ್ಷದ ಆನ್ಲೈನ್ ಕ್ಲಾಸಸ್ಸಿನ ಶುಲ್ಕ ಕೇವಲ 3,000 ರೂಪಾಯಿಗಳು. ಇದು ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಹಯೋಗದಲ್ಲಿ. ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಲು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನಮ್ಮ ಮೊಬೈಲ್ ಸಂಖ್ಯೆ 8884811496 ಗೆ ಸಂಪರ್ಕಿಸಬಹುದು. ಮತ್ತು ಇಂಗ್ಲಿಷ್ ಮಾಧ್ಯಮದ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆಪಿನಲ್ಲಿ ತೆಗೆದುಕೊಳ್ಳುತ್ತೇವೆ. ಅದರ ಹೆಚ್ಚಿನ ಮಾಹಿತಿಗಾಗಿಯೂ ನೀವು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496 ಗೆ. ಧನ್ಯವಾದಗಳು.